ಹೈಕಮಾಂಡ್ಗೆ ಕಪ್ಪ ನೀಡಿದ್ದ ಮಾತನ್ನ ಮರ್ತಿದ್ಯಾ ಬಿಜೆಪಿ? ಬಿಎಸ್ವೈ ಅನಂತಕುಮಾರ್ ಸಂಭಾಷಣೆ ಮರ್ತಿದ್ದಾರೆ. ಮತ್ತೊಮ್ಮೆ ನೆನಪಿಸ್ತಾ ಇದ್ದೇವೆ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಇಬ್ಬರ ಸಂಭಾಷಣೆಯ ವಿಡಿಯೋನ ಟ್ಯಾಗ್ ಮಾಡಿ ತಿರುಗೇಟು ನೀಡಲಾಗಿದೆ. ನೀವು ಮರ್ತಿದ್ರೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ರು. ಸಂಸದ BY ರಾಘವೇಂದ್ರಗೆ ಟ್ವೀಟ್ ಮೂಲಕ ತಿರುಗೇಟು. ಇತ್ತೀಚೆಗೆ BY ರಾಘವೇಂದ್ರ ಒಂದು ಗಂಭೀರ ಆರೋಪ ಮಾಡಿದ್ರು. ಬಿಹಾರ ಚುನಾವಣೆಗೆ ಇಲ್ಲಿಂದ ಫಂಡಿಂಗ್ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳಿದರು. ಸೊ ಹಾಗಾಗಿ ಈ ಹಿಂದಿನ ವಿಡಿಯೋನ ಮತ್ತೆ ಟ್ಯಾಗ್ ಮಾಡಿ ಈಗ ಅಲ್ಲಿ ಅಪ್ಲೋಡ್ ಮಾಡಿ ಪ್ರಿಯಾಂಕ್ ಖರ್ಗೆ BY ರಾಘವೇಂದ್ರ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ನೀವೇನಾದರೂ ಮರ್ತಿದ್ರೆ ಮತ್ತೆ ನಾವು ನೆನಪು ಮಾಡ್ತಾ ಇದ್ದೀವಿ ಅಂತ. ಸೊ ಬಿಜೆಪಿ ಹೈಕಮಾಂಡ್ಗೆ 1800 ಕೋಟಿ ಕಪ್ಪ ನೀಡಿದ್ದನ್ನು ಶ್ರೀ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರು ಸಂಭಾಷಣೆಯಲ್ಲಿ ಬಹಿರಂಗವಾಗಿ ಹೇಳಿದ್ದನ್ನು ಮರ್ತಿದ್ದೀರಾ ಅಂತ. ಇದು ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟ್. ಇದು ಬಿಜೆಪಿ ಹೈಕಮಾಂಡ್ಗೆ 1800 ಕೋಟಿ ಕಪ್ಪ ನೀಡಿದ್ದನ್ನು BS ಯಡಿಯೂರಪ್ಪನವರು ಮತ್ತು ದಿವಂಗತ ಅನಂತಕುಮಾರ್ ಅವರ ಸಂಭಾಷಣೆಯಲ್ಲಿ ನಾವು ಮಾತನಾಡಿದ್ದು ನಾವು ನೋಡಿದ್ದೀವಿ. ಅದನ್ನು ನೀವು ಮರ್ತಿದ್ದೀರಾ? ಮರ್ತಿದ್ರೆ ನಾವು ಮತ್ತೊಮ್ಮೆ ನೆನಪಿಸ್ತಾ ಇದ್ದೀವಿ. ಸಂಸದ BY ರಾಘವೇಂದ್ರ ಅವರು ತಮ್ಮ ಪೂಜ್ಯ ತಂದೆಯವರ ಮಾತುಗಳನ್ನು ಒಮ್ಮೆ ಕಿವಿಗೊಟ್ಟು ಕೇಳಿಸಿಕೊಂಡು ನಂತರ ಮಾತನಾಡಿದರೆ ಉತ್ತಮ. ಸಂಪನ್ಮೂಲವನ್ನು ಹೈಕಮಾಂಡ್ ಸಮರ್ಪಣಾ ಮಸ್ತು ಮಾಡಿದ ಕೀರ್ತಿ ಬಿಜೆಪಿಯದೇ ಹೊರತು ಅದು ಕಾಂಗ್ರೆಸ್ದಲ್ಲ ಅಂತ ತಮ್ಮ ಟ್ವೀಟ್ ಮೂಲಕ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸೊ ಇದು ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟ್. 1800 ಕೋಟಿ ಕಪ್ಪ ಕೊಟ್ಟಿದ್ದನ್ನು BS ಯಡಿಯೂರಪ್ಪ ಮತ್ತು ದಿವಂಗತ ಅನಂತಕುಮಾರ್ ಅವರು ಬಹಿರಂಗವಾಗಿ ಸಂಭಾಷಣೆಯಲ್ಲಿ ಮಾತನಾಡಿದ್ದು ಬಿಜೆಪಿ ನಾಯಕರು ಮರ್ತಿರಬೇಕು, ನೆನಪು ಮಾಡ್ತಾ ಇದ್ದೀವಿ ಅಂತ ಒಂದು ವಿಡಿಯೋನ ಕೂಡ ಈಗ ಟ್ಯಾಗ್ ಮಾಡಿದ್ದಾರೆ. ಸೊ ರಾಘವೇಂದ್ರ ಅವರು ಇದನ್ನೆಲ್ಲ ತಿಳ್ಕೊಂಡು ಮಾತಾಡಬೇಕು ಅಂತ. ಇದು ಕಪ್ಪ ನೀಡಿದಂಥ ವಿಚಾರ ಅಂದರೆ ಬಿಹಾರ ಚುನಾವಣೆಗೆ ಕಾಂಗ್ರೆಸ್ನವರು ರಾಜ್ಯದಿಂದ ಫಂಡಿಂಗ್ ಮಾಡ್ತಿದ್ದಾರೆ, ರಾಜ್ಯ ಕಾಂಗ್ರೆಸ್ನವರು ಅಂತ BY ರಾಘವೇಂದ್ರ ಗಂಭೀರ ಆರೋಪ ಮಾಡಿದರು. ಸೊ ಹಾಗಾಗಿ ಈ ಸಂಸ್ಕೃತಿ ಇರೋದು ನಿಮ್ಮಲ್ಲಿ ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಬನ್ನಿ ಈ ವಿಡಿಯೋದಲ್ಲಿ ಯಡಿಯೂರಪ್ಪ ಮತ್ತು ದಿವಂಗತ ಅನಂತಕುಮಾರ್ ಅವರು ಏನು ಮಾತನಾಡಿದ್ರು ನೋಡೋಣ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಸರ್ವಸ್ಪರ್ಶಿಯಾಗಿ ಹೋಗ್ತಾ ಇರುವಂತಹ ಕಾರಣ ಪ್ರಥಮ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಅದೊಂದು ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಸರ್ಕಾರ ಅಂತ ಹೇಳುವಂತದನ್ನು ನಮ್ಮ ವಿರೋಧಿಗಳು ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಇದರ ಅರ್ಥ ಕಾಂಗ್ರೆಸ್ ಸರ್ಕಾರ ಯಾವುದೇ ನಿಲುವನ್ನು ದೇಶದ ಹಿತಾಸಕ್ತಿಯಿಂದ ಕೊಡ್ತಾ ಇರಲಿಲ್ಲ. ಅವರು ಅವರ ಪಕ್ಷದ ಹಿತಾಸಕ್ತಿಯಿಂದ ದೇಶದ ಯಾವುದೇ ತೀರ್ಮಾನಗಳನ್ನು ಕೊಡ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ ಅದು ಎರಡನೇದು, ದೇಶದ ಹಿತಾಸಕ್ತಿ ಪ್ರಥಮ. ಇವತ್ತು ಡಿಮಾನಿಟೈಸೇಷನ್ ಕೊಟ್ಟಂತ ಬಜೆಟ್ ನಾಳೆ ಅದರ ಬಗ್ಗೆ ಕೂಲಂಕಷವಾಗಿ ಇದು 2017ರಲ್ಲಿ ವೇದಿಕೆಯ ಕಾರ್ಯಕ್ರಮವೊಂದರಲ್ಲಿ ಇಬ್ಬರೂ ಕೂಡ ಕೂತಿದ್ದಾಗ ಆಫ್ ದ ರೆಕಾರ್ಡ್ ಮಾತನಾಡಿರೋದು. ಇಬ್ಬರೂ ಕೂಡ ಅಲ್ಲಿ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಸಾವಿರಾರು ಕೋಟಿ ಹಣದ ವಿಚಾರ ಬರುತ್ತೆ, ಎಲ್ಲರೂ ಕೂಡ ಕೊಟ್ಟಿರ್ತಾರೆ. ಯಾರಾದರೂ ಹೇಳ್ತಾರಾ ಅಂತ ಅನಂತಕುಮಾರ್ ಹೇಳ್ತಾರೆ. ಅದಕ್ಕೆ ಯಡಿಯೂರಪ್ಪ ಅವರು ಹೇಳ್ತಾರೆ, ಏನು ಬರೆದಿಟ್ಕೊಂಡಿರ್ತಾರೆ ಇಷ್ಟು ಕೊಟ್ಟಿದ್ದೀವಿ ಅಂತ. ಇದರ ಬಗ್ಗೆ ಮಾತುಕತೆ ಆಗಿದೆ. ಇದೇ ವಿಡಿಯೋನ ಈಗ ಟ್ಯಾಗ್ ಮಾಡಿರೋದು ಸಂಸದ BY ರಾಘವೇಂದ್ರ ಅವರು ತಮ್ಮ ಪೂಜ್ಯ ತಂದೆಯವರ ಮಾತುಗಳನ್ನು ಒಮ್ಮೆ ಕಿವಿಗೊಟ್ಟು ಕೇಳಿಸ್ಕೋಬೇಕು ಅಂತ.